ಎಲ್ಲರಿಗೂ ನಮಸ್ಕಾರ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು PBL 3 ಸ್ಮ್ಯಾಶ್ ಇಟ್ ತರಗತಿ 4 ಗಣಿತ ಅಧ್ಯಾಯ 4 ವ್ಯವಕಲನ ಒಳಗೊಂಡ ಪರಿಕಲ್ಪನೆಗಳು 4 ಅಂಕಿ ಸಂಖ್ಯೆಗಳ ವ್ಯವಕಲನ ಕಲಿಕಾ ಫಲಗಳು ದಶಕವಿಲ್ಲದೆ ಮತ್ತು ದಶಕದೊಂದಿಗೆ 4 ಅಂಕಿ ಸಂಖ್ಯೆಗಳ ವ್ಯವಕಲನ ಮಾಡುವುದು ಸ್ಥಾನ ಬೆಲೆಯ ಆಧಾರದ ಮೇಲೆ ಹೇಳಿಕೆ ರೂಪದ ಸಮಸ್ಯೆಗಳನ್ನು ಬಿಡಿಸುವುದು. ಮಕ್ಕಳಿಗೆ ಆಲೋಚಿಸಲು ಹೇಳಬೇಕಾದಂತಹ ಪ್ರಶ್ನೆ: ನಮ್ಮ ದೈನಂದಿನ ಜೀವನದಲ್ಲಿ ವ್ಯವಕಲನ ನಿಯಮವನ್ನು ನಾವು ಎಲ್ಲಿ ಬಳಸುತ್ತೇವೆ? ಈ PBL ಆಕ್ಟಿವಿಟಿಯಲ್ಲಿ ಮಕ್ಕಳು ವ್ಯವಕಲನವನ್ನು ಮಾಡುವುದು ಹೇಗೆ ಎಂದು ಆಲೋಚಿಸಿ ಅದನ್ನು ಮಾಡುವುದರ ಜೊತೆಗೆ ದಿನನಿತ್ಯದಲ್ಲಿ ವ್ಯವಕಲನವನ್ನು ಎಲ್ಲೆಲ್ಲಿ ಉಪಯೋಗಿಸುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳುವ ಒಂದು ಅವಕಾಶವನ್ನು ಮಾಡಲಾಗಿದೆ. ಅದರ ಜೊತೆಯಲ್ಲಿ 4 ಅಂಕಿ ಸಂಖ್ಯೆಗಳ ವ್ಯವಕಲನದ ಚಟುವಟಿಕೆಗಳನ್ನು ಇಲ್ಲಿ ಕೊಟ್ಟು ಅದನ್ನು ಅವರು ಅಭ್ಯಾಸ ಮಾಡುವಂತಹ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಲಾಗಿದೆ. ಚಟುವಟಿಕೆ 1 ಕಥಾ ಸಮಯ. ಈ ಚಟುವಟಿಕೆಯಲ್ಲಿ ಮಕ್ಕಳಿಗೆ ಕಥೆಯೊಂದನ್ನು ಹೇಳಿ ಆ ಕಥೆಯಲ್ಲಿ ಅನೇಕ ನಿದರ್ಶನಗಳನ್ನು ಕೊಟ್ಟು ಆ ನಿದರ್ಶನಗಳಲ್ಲಿ ವ್ಯವಕಲನವನ್ನು ನಡೆಯುತ್ತಿರುವ ಸಂದರ್ಭವನ್ನು ನಿರ್ಮಾಣ ಮಾಡಿ ತಿಳಿಸಲಾಗಿದೆ. ಈ ಕಥೆಯನ್ನು ಓದುವಾಗ ಮಕ್ಕಳು ಗಮನವಿಟ್ಟು ಅದನ್ನು ತಿಳಿದುಕೊಂಡು ಮಧ್ಯದಲ್ಲಿ ಬರುವಂತಹ ಅಂಕಿಗಳನ್ನು ಬರೆದಿಟ್ಟುಕೊಳ್ಳುವುದರಿಂದ ಸಾಕಷ್ಟು ಉಪಯೋಗವಾಗುತ್ತದೆ. ಬರೆದಿಟ್ಟುಕೊಂಡಂತಹ ಅಂಕಿಗಳಿಂದ ಇಲ್ಲಿ ಕೊಟ್ಟಿರುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸುವಂತಹ ಒಂದು ಸಂದರ್ಭವೂ ಇದೆ ಅವರಿಗೆ. ಜೊತೆಯಲ್ಲಿ ದೈನಂದಿನ ಜೀವನದಿಂದ ಸಂಖ್ಯೆಗಳನ್ನು ಒಳಗೊಂಡ ಒಂದು ಕಥೆಯನ್ನು ಬರೆಯಿರಿ ಮತ್ತು ಒಳಗೊಂಡಿರುವ ಲೆಕ್ಕಾಚಾರಗಳನ್ನು ತೋರಿಸಿ ಎಂಬ ಒಂದು ಚಟುವಟಿಕೆಯನ್ನು, ಒಂದು ಆಲೋಚನಾತ್ಮಕ ಪ್ರಶ್ನೆಯನ್ನು ಸಹ ಅವರಿಗೆ ಕೊಡಲಾಗಿದೆ. ಇಲ್ಲಿ ಮಕ್ಕಳು ತಾವು ದೈನಂದಿನ ಜೀವನದಲ್ಲಿ ಒಂದು ನ್ಯೂಸ್ ಪೇಪರ್ ಅಂಗಡಿಗೆ ಹೋಗಿ ನ್ಯೂಸ್ ಪೇಪರನ್ನು ಖರೀದಿಸಿರುವ ಒಂದು ಘಟನೆ ಇರಬಹುದು, ಅಥವಾ ಪುಸ್ತಕದ ಅಂಗಡಿಗೆ ಹೋಗಿ ಪುಸ್ತಕ, ಪೆನ್ನು ಇತ್ಯಾದಿಗಳನ್ನು ಖರೀದಿ ಮಾಡಿರುವುದಿರಬಹುದು. ಅವರ ತಂದೆ ತಾಯಿಗಳ ಜೊತೆಗೆ ತರಕಾರಿ, ಹಣ್ಣುಗಳನ್ನು ಖರೀದಿ ಮಾಡುವ ಅಂಗಡಿಗೆ ಹೋಗಿ ಬಂದಿರುವ ಸಂದರ್ಭಗಳನ್ನು ಅವರು ಉಪಯೋಗಿಸಿಕೊಂಡು ಇಲ್ಲಿ ಒಂದು ಕಥೆಯನ್ನು ಬರೆಯಲು ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಜೊತೆಯಲ್ಲಿ ದೈನಂದಿನ ಜೀವನದಲ್ಲಿ ಸಂಖ್ಯೆಗಳ ವ್ಯವಕಲನವನ್ನು ಉಪಯೋಗಿಸುವ ಸಂದರ್ಭಗಳನ್ನು ಪಟ್ಟಿ ಮಾಡಿ ಎಂದು ಹೇಳಲಾಗಿದೆ. ಪಟ್ಟಿ ಮಾಡಲು ಅನೇಕ ವಿಚಾರಗಳಿವೆ. ಹೆಚ್ಚಿನ ವಿಚಾರದಲ್ಲಿ ಹೇಳುವ ಅವಶ್ಯಕತೆ ಇಲ್ಲದಿದ್ದರೂ ಮಕ್ಕಳಿಗೆ ಅದನ್ನು ಬರೆಯಲು ಉತ್ತೇಜನವನ್ನು ನೀವು ನೀಡಬೇಕಾಗಿ ಇಲ್ಲಿ ಹೇಳಲಾಗಿದೆ. ಚಟುವಟಿಕೆ 1ರ ಸಮಾಪ್ತಿ. ಚಟುವಟಿಕೆ 2 ಸಂಖ್ಯೆಯನ್ನಾಧರಿಸಿ ಬಣ್ಣ ತುಂಬಿ. ಬೇಕಾಗುವ ಸಾಮಗ್ರಿಗಳು: ಪೆನ್ನು, ಪೆನ್ಸಿಲ್, ಬಣ್ಣದ ಪೆನ್ಸಿಲ್, ಕಾಗದದ ಹಾಳೆ ಇತ್ಯಾದಿ. ಚಟುವಟಿಕೆಯ ಸೂಚನೆಗಳು: ನೀಡಲಾದ ಚಿತ್ರವು ವ್ಯವಕಲನದ ಹಂತಗಳ ಕುರಿತು ಒಂದು ಪದ್ಯವನ್ನು ಹೊಂದಿದೆ. ಆ ಪದ್ಯವನ್ನು ಮಕ್ಕಳಿಗೆ ಮೋಜಿಗಾಗಿ ಬರೆದಿದ್ದು ಅದನ್ನು ಅವರು ಸಂತೋಷದಿಂದ ಓದಿ ಅಲ್ಲಿರುವ ವಿಷಯವನ್ನು ಗ್ರಹಿಸಲು ಸುಲಭವಾಗುವಂತೆ ಇಲ್ಲಿ ಹೇಳಲಾಗಿದೆ. ಅದನ್ನು ಮಕ್ಕಳಿಗೆ ಓದಲು ಉತ್ತೇಜಿಸಿ ಅದನ್ನು ಜ್ಞಾಪಕವಿಟ್ಟುಕೊಂಡು ಅರ್ಥೈಸಿಕೊಳ್ಳಲು ನೀವು ಸಹಾಯ ಮಾಡಬೇಕಾಗಿ ಇಲ್ಲಿ ವಿನಂತಿಸಲಾಗಿದೆ. ಅದರ ನಂತರದಲ್ಲಿ ಡೈನೋ ಬಣ್ಣ ಚಟುವಟಿಕೆಯತ್ತ ಮುಂದುವರೆಯೋಣ ಎಂದು ಇಲ್ಲಿ ಹೇಳಲಾಗಿದೆ. ಆ ಚಿತ್ರದಲ್ಲಿ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸವನ್ನು ಕಂಡುಹಿಡಿದು ಈ ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ಅದರ ಕೋಡನ್ನು ಉಪಯೋಗಿಸಿ ಆ ಬಣ್ಣವನ್ನು ಆ ಜಾಗಕ್ಕೆ ತುಂಬಿಸುವಂತಹ ಒಂದು ಚಟುವಟಿಕೆ ಇದು. ಇಲ್ಲಿ ನೀವು ನೋಡುತ್ತಿರುವ ಹಾಗೆ ಈ ಚಿತ್ರದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಲೆಕ್ಕಗಳನ್ನು ಕೊಡಲಾಗಿದೆ. ಅದನ್ನು ಮಾಡಿ ಅದರಿಂದ ಬಂದ ಕೋಡನ್ನು ಉಪಯೋಗಿಸಿ ಆ ಒಂದು ಬಣ್ಣವನ್ನು ಅಲ್ಲಿಗೆ ತುಂಬಿಸುವ ಒಂದು ಚಟುವಟಿಕೆ ಇದು. ಮುಗಿದ ನಂತರದಲ್ಲಿ ಕೆಲವು ಒಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ. ಡೈನೋಸಾರ್ಗೆ ಬಣ್ಣ ತುಂಬುವಾಗ ಯಾವ ಬಣ್ಣಗಳನ್ನು ದಶಕ ಸಹಿತ ವ್ಯವಕಲನದಿಂದ ಪಡೆಯಲಾಗಿದೆ? ಇಲ್ಲಿ ನಾವು ನೋಡಿದಲ್ಲಿ ಎಲ್ಲದರಲ್ಲೂ ದಶಕವಿತ್ತು ಎನ್ನುವುದನ್ನು ನಾವು ನೋಡಬಹುದಾಗಿದೆ. ಯಾವ ಬಣ್ಣವು ದಶಕರಹಿತ ವ್ಯವಕಲನವನ್ನು ಒಳಗೊಂಡಿತ್ತು? ಇಲ್ಲೂ ಕೂಡ ನಾವು ನೋಡಬಹುದಾಗಿದೆ. ವ್ಯವಕಲನವನ್ನು ಬಿಟ್ಟು ಯಾವುದನ್ನು ಮಾಡಲು ಸಾಧ್ಯವಿಲ್ಲವೆಂದು ತೋರುತ್ತಿದೆ. ಆದರೆ ಈ ಎರಡು ಮೇಲೆ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ಗಳಿಗೆ ವಿರುದ್ಧವಾದಂತಹ ಸಂದರ್ಭವೇನಾದರೂ ಇದೆಯೇ ಎಂದು ಮಕ್ಕಳಿಗೆ ಪರೀಕ್ಷಿಸಲು ನೀವು ಉತ್ತೇಜಿಸಿ. 4 ಅಂಕಿ ಸಂಖ್ಯೆಯ ದಶಕ ಸಹಿತ ವ್ಯವಕಲನದ ವಿಧಾನವನ್ನು ವಿವರಿಸಿ. ಇದು ಸಹಜವಾಗಿ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ವಿಷಯವಾಗಿರುವುದರಿಂದ ಹೆಚ್ಚು ಹೇಳುವಂತಹ ಸಂದರ್ಭವಿರುವುದಿಲ್ಲ. ಮಕ್ಕಳು ಇದನ್ನು ಕಲಿತಿರುವುದರಿಂದ ಇದನ್ನು ಇಲ್ಲಿ ವಿವರಿಸಲು ಅವರಿಗೆ ಉತ್ತೇಜನ ಕೊಟ್ಟಲ್ಲಿ ಸಾಕಾಗಬಹುದು ಎಂದು ಊಹೆ ಮಾಡಲಾಗಿದೆ. ಪ್ರಯತ್ನಿಸಲು ಒಂದು ಸಣ್ಣದಾದಂತಹ ಆಲೋಚನಾತ್ಮಕ ಚಟುವಟಿಕೆ: ಒಂದು ರೇಖಾಚಿತ್ರ ನಕ್ಷೆಯನ್ನು ಆಯ್ಕೆ ಮಾಡಿ ಅದನ್ನು 2 ಭಾಗಗಳನ್ನಾಗಿ ವಿಂಗಡಿಸಿ. ಬೇರೆ ಬೇರೆ ಭಾಗಗಳಲ್ಲಿ ಸಂಕಲನ ಮತ್ತು ವ್ಯವಕಲನದ ಸಮಸ್ಯೆಗಳನ್ನು ಬಳಸಿ ದೊರಕುವ ಮೊತ್ತ ಅಥವಾ ವ್ಯತ್ಯಾಸದ ಆಧಾರದ ಮೇಲೆ ರೇಖಾಚಿತ್ರದ ಬೇರೆ ಬೇರೆ ಭಾಗಗಳಿಗೆ ಬಣ್ಣ ತುಂಬಲು ಬಣ್ಣದ ಕೋಡನ್ನು ರಚಿಸಿ.
ಈ ಮೇಲೆ ತೋರಿಸಿದಂತಹ ಒಂದು ಚಟುವಟಿಕೆಯ ರೀತಿಯಲ್ಲಿಯೇ ಮತ್ತೊಂದು ರೇಖಾಚಿತ್ರವನ್ನು ತೆಗೆದುಕೊಂಡು ಅದನ್ನು ಬೇರೆ ಬೇರೆ ಭಾಗಗಳಾಗಿ ಮಾಡಿ ಅದನ್ನು ಅಲ್ಲಿ ಬೇರೆ ಬೇರೆ ಲೆಕ್ಕಗಳನ್ನು ತುಂಬಿಸಿ ಅದರಿಂದ ಬಂದಂತಹ ಕೋಡ್ಗಳನ್ನು ಉಪಯೋಗಿಸಿ ಮತ್ತೊಂದು ಚಿತ್ರವನ್ನು ಅದಕ್ಕೆ ತುಂಬಿಸಬಹುದಾದಂತಹ ಬಣ್ಣವನ್ನು ರಚಿಸಲು ಇಲ್ಲಿ ಹೇಳಲಾಗಿದೆ. ಮಕ್ಕಳು ತಮ್ಮ ಸಮಯದಲ್ಲಿ ಇದನ್ನು ಮಾಡಿ ಅವರು ಸಂತೋಷ ಪಡಬಹುದು ಎಂಬ ಒಂದು ಉದ್ದೇಶದಿಂದ ಇಲ್ಲಿ ಈ ಆಕ್ಟಿವಿಟಿಯನ್ನು ಕೊಡಲಾಗಿದೆ. ಅದನ್ನು ನೀವು ಮಾಡಲು ಅವರಿಗೆ ಉತ್ತೇಜಿಸಬೇಕಾಗಿ ಇಲ್ಲಿ ವಿನಂತಿಸಲಾಗಿದೆ. ನಂತರದಲ್ಲಿ ಈ ಒಂದು ಚಟುವಟಿಕೆಗಳನ್ನು ಮಾಡಿದ್ದರಿಂದ ಮಕ್ಕಳಲ್ಲೇನಾದರೂ ಹೊಸದಾದಂತಹ ರಚನಾತ್ಮಕ ವಿಷಯಗಳು ಹೊಳೆದಿದ್ದು ಮೂಡಿದ್ದು ಕಂಡುಬಂದಲ್ಲಿ ಅದನ್ನು ಇಲ್ಲಿ ತುಂಬಿಸಲು ಅವರಿಗೆ ನೀವು ಹೇಳಬಹುದು. ಅದನ್ನು ತುಂಬಿಸಿದ ನಂತರ ಈ ಕೆಳಗಡೆ ಕಂಡಂತೆ ಸ್ವಮೌಲ್ಯಮಾಪನದ ಪ್ರಶ್ನೆಗಳೊಂದಷ್ಟಿವೆ. ಅದನ್ನು ಉತ್ತರಿಸಲು ಕೆಳಗಡೆ OMR ಶೀಟನ್ನು ಕೊಡಲಾಗಿದೆ. ಅದನ್ನು ತುಂಬಿಸಲು ಮಕ್ಕಳಿಗೆ ನೀವು ಪ್ರೇರೇಪಿಸಬೇಕಾಗಿ ಇಲ್ಲಿ ಒಂದು ಸಂದರ್ಭವಿದೆ. ಧನ್ಯವಾದಗಳು.